ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯಾಕೋಬ 1ನೇ ಅಧ್ಯಾಯ 12ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಈ ಲೋಕದ ವಿಚಾರದಲ್ಲಿ ನಾವು ನೋಡುವಾಗ ಸೈತಾನನು ನಮ್ಮ ಕುಟುಂಬಗಳಲ್ಲಾಗಿರ್ಬೋದು, ನಮ್ಮ ಜೀವಿತಗಳಲ್ಲಿ ಅನೇಕ ವಿಧವಾದ ತೊಂದರೆಗಳನ್ನ, ಕಷ್ಟಗಳನ್ನ ಅವನೇನ್ ಮಾಡುವವನಾಗಿದ್ದಾನೆ, ಕೊಂಡು ಬರುವವನಾಗಿದ್ದಾನೆ. ನಾವು ಹೇಗಾದ್ರೂ ಆ ಕಷ್ಟದಲ್ಲಿ ಮುಳುಗಿ ಹೋಗ್ಬೇಕು, ಹೇಗಾದ್ರೂ ಆ ತೊಂದರೆಯಲ್ಲಿ, ಉಪದ್ರವದಲ್ಲಿ ಬಿದ್ದು ಹೋಗಬೇಕು ಎಂದು ಸೈತಾನನು ನಮ್ಮ ಮೇಲೆ ಅವನೇನ್ ಮಾಡ್ತಾನೆ, ಆಳ್ವಿಕೆ ಮಾಡ್ಲಿಕ್ಕೆ ನೋಡ್ತಾನೆ. ಆದರೆ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ, ಎಲ್ಲ ವಿಧವಾದ ಕಷ್ಟಗಳಿಂದ ನಮ್ಮನ್ನ ಬಿಡಿಸಿ ಧನ್ಯರನ್ನಾಗಿ ಕರ್ತರು ಮಾಡುವವರಾಗಿದ್ದಾರೆ. ಲೋಕದಲ್ಲಿ ಇರುವಂತ ಎಷ್ಟೋ ಕಷ್ಟಗಳು ನಮ್ಮನ್ನ ಏನ್ ಮಾಡಬಹುದು, ಅದು ಬೀಳಿಸ್ಲಿಕ್ಕೆ ಪ್ರಯತ್ನ ಮಾಡಬಹುದು. ಆದರೆ ಕರ್ತರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ, ಎಲ್ಲ ವಿಧವಾದ ಕಷ್ಟಗಳಿಂದ, ಎಲ್ಲ ಉಪದ್ರವಗಳಿಂದ, ವೇದನೆಗಳಿಂದ, ದುಃಖಗಳಿಂದ ಕರ್ತನು ನಮ್ಮನ್ನ ಬಿಡಿಸಿ ಸರಿಯಾದ ಒಂದು ಮಾರ್ಗದಲ್ಲಿ ದೇವರು ನಮ್ಮನ್ನ ನಡೆಸುವವರಾಗಿದ್ದಾರೆ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು ಎಂದು ಇಲ್ಲಿ ವಚನ ಬರೆಯಲ್ಪಟ್ಟಿದೆ. ಅದೇ ರೀತಿಯಾಗಿ ಎಲ್ಲ ವಿಧವಾದ ಕಷ್ಟಗಳಿಂದ ಕರ್ತರು ನಮ್ಮನ್ನ ಬಿಡಿಸಿ ತನ್ನ ಪರಿಶುದ್ಧವಾದ ರಕ್ತದಿಂದ ನಮ್ಮನ್ನು ತೊಳೆದು ನಮ್ಮನ್ನ ಧನ್ಯರನ್ನಾಗಿ ದೇವರು ಮಾಡುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ನೀನು ಮುಟ್ಟು ಅಪ್ಪ ಕರ್ತನೆ, ನೀನು ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ ಎಲ್ಲ ವಿಧವಾದ ಕಷ್ಟಗಳನ್ನು ನೀನು ತೆಗೆದಾಕು, ಎಲ್ಲ ಉಪದ್ರವಗಳನ್ನು ತೆಗೆದಾಕಿ ನಿನ್ನ ಜನರನ್ನು ನೀನು ಬಲಪಡಿಸು ದೇವ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.